ನಾನು ನಾಳಿದ್ದು ಮಾಡಬೇಕು ಅಂತಿದ್ದೆ, ನಾಳಿದ್ದು ಲೇಟ್ ಆಗ್ತದೆ ಅಂತ ಹೇಳಿದ್ರು. ಟ್ರಿವಾಂಡ್ರಂ ಬೇರೆ ಹೋಗೋ ಕಾರ್ಯಕ್ರಮ ಇದೆ. ಸೊ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ನೀರಿನ ಸಂಗ್ರಹ ನೋಡಿ, ಒಟ್ಟು 47 TMC ಇದಕ್ಕೆ ಈ ಒಂದು ಆಲ್ಮಟ್ಟಿ ನಾರಾಯಣಪುರಂ ಸೇರಿ ಇರೋಂಥದ್ದು ಅವೈಲಬಲ್ ಡ್ರಿಂಕಿಂಗ್ ನೀರು ಕುಡಿ ಮತ್ತು ಎವಾಪರೇಷನ್ ಲಾಸ್ಗೆ 38.7 TMC ಬೇಕು. ವಾಟರ್ ರಿಕ್ವೈರ್ಡ್ ಅದರ್ ಬೇರೆ ಇದಕ್ಕೆ 3 TMC 3.9 TMC ಬೇಕು. ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಆಲ್ಮಟ್ಟಿ ಟು ನಾರಾಯಣಪುರಕ್ಕೆ ನಾವು ನೀರು ಅಲ್ಲಿಗೆ ಬಿಡುಗಡೆ ಮಾಡಿ ಈಗ ಇದಕ್ಕೆ ತುಂಬಿಸ್ಬೇಕಾದ್ರೆ 1.5 TMC ಲಾಸ್ ಆಗ್ತದೆ. ಇನ್ನು 2.8 TMC ನೀರನ್ನ ನಾವು ಇದೆ ಸದ್ಯಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಸೊ ನಾವು ಏನೇ ಇವರ ಒತ್ತಡ ತಡಿನಾರ್ದೆ ಸೊ 2.75 TMC ನೀರನ್ನ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 4 ತಿಂಗಳು ಆ ಭಾಗದಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಈಗ 38 TMC ಅಲ್ಲಿ ಸ್ಟ್ಯಾಂಡಿಂಗ್ ಇರ್ತದೆ. ಅದರಲ್ಲಿ ನಾವು ಡ್ರಿಂಕಿಂಗ್ ಮತ್ತು ಬೇರೆ ಬೇರೆ ಇದಕ್ಕೆ ಆಪರೇಷನ್ ಲಾಸು, ಟ್ಯಾಂಕ್ ಫಿಲ್ಲಿಂಗು, ಬ್ಯಾಕ್ ವಾಟರ್ ಯೂಸೇಜು ಇದಕ್ಕೆಲ್ಲ ನಾವು ಗಮನದಲ್ಲಿಟ್ಕೊಂಡು ದಿಸ್ ಇಸ್ ಎ ಲಾಸ್ಟ್ ಡಿಸಿಷನ್, ಬೇರೆ ಏನಿಲ್ಲ. ಈ ರೈತರದು ಜಗಳ ಹೋರಾಟ ಪ್ರತಿನಿಧಿಗಳು ನಮ್ಮ ಮಂತ್ರಿಗಳೆಲ್ಲ ನನ್ನ ಎದೆ ಮೇಲೆ ಕೂತ್ಬಿಟ್ಟಿದ್ದಾರೆ. ಶಿವಾನಂದ ಪಾಟೀಲ್ ಇವರು ಅವರು ಎಲ್ಲ MLAಗಳೆಲ್ಲ ಆಲ್ ಪಾರ್ಟಿ MLAs ಪಾಪ ಪಾರ್ಟಿಸಿಪೇಟ್ ಮಾಡಿದ್ರು. ಜನತಾದಳದ ನಮ್ಮ ಶರಣಗೌಡ ಪಾಟೀಲು, ಕರಿಯಮ್ಮ, ಬಿಜೆಪಿ MLAಗಳು, ಕಾಂಗ್ರೆಸ್ MLAಗಳು ಎಲ್ಲ ಸೇರಿದ್ರು. ಎಲ್ಲರ ಚರ್ಚೆ ಮಾಡಿ 3 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರ ಚರ್ಚೆ ಮಾಡಿದ್ದೀನಿ. ತಿಮ್ಮಾಪುರ್ ಇವರು ಮತ್ತು ಶಿವಾನಂದ ಪಾಟೀಲ್ ಎಲ್ಲ ಸೇರಿ ಚರ್ಚೆ ಮಾಡಿಬಿಟ್ಟು ಈ ತೀರ್ಮಾನಕ್ಕೆ ಅಧಿಕಾರಿಗಳ ಹತ್ರ ಮಾತಾಡಿ ಅದಾದ್ಮೇಲೆ ಈ ತೀರ್ಮಾನಕ್ಕೆ ಬಂದಿದ್ದೇನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾನಿಟರ್ ಮಾಡಕ್ಕೆ ನಾವು ಪೊಲೀಸ್ನ ಉಪಯೋಗಿಸಕ್ ಆಗಲ್ಲ. ಪೊಲೀಸ್ ಉಪಯೋಗಿಸ್ಕೊಂಡ್ರೆ ಯಾರೋ ಏನೋ ಗಲಾಟೆ ಮಾಡ್ತಾರೆ, ಒಂದ್ ಕೋಲ್ ಬೀಸಿದ ತಕ್ಷಣ ರೈತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಅದೊಂದು ಶುರು ಮಾಡ್ತಾರೆ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ, ರೈತ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗ್ಬೇಕು, ನೀವೇ ಮಾನಿಟರ್ ಮಾಡ್ಬೇಕು. ಅಲ್ಲಿ ಮಧ್ಯ ನಾವು ನೀರ್ ಬಿಟ್ಟು 170 ಕಿಲೋಮೀಟರ್ ಹೋಗ್ಬೇಕು, 4 ದಿನ ಬೇಕಾ ನೀರು ಬೇಕಾರೆ. ಅವ್ನ ಯಾರ ಮಧ್ಯ ಅವನ ಇದನ್ನ ಟ್ಯೂಬ್ ನ ಓಪನ್ ಮಾಡ್ಕೊಬಿಟ್ರೆ, ನಾನು ಸಣ್ಣ ಬೆಳೆ ಹಾಕೋಬಿಡೋಣ, 2 ತಿಂಗಳು ಬೆಳೆ ಹಾಕೋಬಿಡೋಣ ಅಂತ ಓಪನ್ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ? ಬಹಳ ಕಷ್ಟ ಇದೆ. ಅದಕ್ಕೆ ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ರೈತ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗ್ಬೇಕು, ನೀವೇ ಇದನ್ನ ರಕ್ಷಣೆ ಮಾಡ್ಕೊಂಡು ನಿಮ್ ಕೆಲಸ ನೀವ್ ಮಾಡ್ಬೇಕು. ನಮ್ಮ ಅಧಿಕಾರಿಗಳು ಮಾಡ್ಬೋದು, ನಾನು ಇಲ್ಲ ಅಂತಲ್ಲ, ಹೇಳಿದೀವಿ ನಾವು. ಬಟ್ ಅವರು ಜಗಳ ಮಾಡಕ್ ಆಗ್ತದ? ನಮ್ಮ ಅಧಿಕಾರಿಗಳು ಒಂದೇನಾದ್ರು ಹೆಚ್ಚಿಗೆ ಮಾತಾಡೋದು ಅದ್ರ ಮೇಲೆ ನೀವು ಪೊಲೀಸ್, ನೀವು ಪ್ರೆಸ್ ಅವರೇ ಅದನ್ನೇ ಒಂದು ದೊಡ್ಡದು ಮಾಡ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.